ಎಲ್ಲೋ ಒಂದು ಕಡೆ ಒಗ್ಗಟ್ಟಿನ ಕೊರತೆ ಇಂಡಸ್ಟ್ರಿಯಲ್ಲಿ ಕಾಡ್ತಾ ಇದೆ ಅಂತ ಸರ್. ಎಲ್ಲೋ ಒಂದು ಕಡೆ ಅಂದರೆ ರೀಸೆಂಟಾಗಿ ಯಾವುದೋ ಒಂದು ಕಾರ್ಯಕ್ರಮ ಆಗಿದೆ, ಏನೋ ಒಂದು ಸ್ಟೇಟ್ಮೆಂಟ್ ಆಗಿತ್ತು. ಅದಾದ ನಂತರದ ಇದೆಲ್ಲ ಒಂದು ರೀತಿ ಬದಲಾಯಿತು ಈ ಪರಿಸ್ಥಿತಿ. ಅಂದರೆ ಡಿಸೆಂಬರಲ್ಲಿ ಬರ್ತಿರುವಂಥ ಸಿನಿಮಾಗಳು ದೊಡ್ಡ ಮಾರಕ ಆಯಿತು ಅನ್ನೋವಂಥದ್ದು. ಅಲ್ಲ ಸರ್, ಅದಂತ ಅದೆಲ್ಲ ನನಗೆ ಒಳಗಡೆ ಬುದ್ಧಿಗಳು ನಮಗೆ ಗೊತ್ತಿಲ್ಲ ಸರ್. ದಯವಿಟ್ಟು ನನಗೆ ಹೇಳ್ತೀನಿ, ಗೊತ್ತಿಲ್ಲ ಸರ್. ಎಲ್ಲೆಲ್ಲಿ ಹೆಂಗೆ ಇದ್ದಾನಂತ ನಮ್ಗೆ ಹೆಂಗೆ ಸರ್ ಗೊತ್ತಾಗುತ್ತೆ? ನನ್ನ ಪಿಕ್ಚರ್ನ ಇದು ಮಾಡಿದ್ರಲ್ಲ ಸರ್, ಅದು ನನಗೆ ತುಂಬ ಬೇಜಾರಾಯಿತು ಸರ್. ತುಂಬ ಬೇಜಾರಾಯಿತು ಸರ್. ಸರ್ ನಾವು ಮಾತಾಡ್ಬೋದು, ನಮ್ಮ ಸುಮಾರು ಜನ ಇವರೇ ಅಂತ ಹೇಳ್ತಾರೆ. ನಾನು ಇಬ್ಬರ ಮೇಲೆ ನಾನು ಹೇಳಲ್ಲ ಸರ್. ನನಗೆ ಒಬ್ಬರ ಮೇಲೆ ನಾನು ಹೇಳಲ್ಲ ಸರ್. ಬಂದಿದೆ ನಿಮಗೆ ಇಂಥವರೇ ಮಾಡಿಸಿದಾರೆ ಅಂತ ಒಂದು ಇಂಥವ್ರೆ ಅಂತ ಮಾಡಿಸಿರೋದಂತೂ ಗೊತ್ತು ಸರ್. ನನಗೂ ಟೈಮ್ ಸಿಗತ್ತೆ, ನಾನು ಮಾತಾಡ್ತೀನಿ ಸರ್. ಮಾತಾಡ್ತೀನಿ ನಾನು. ಯಾಕೆಂದರೆ ನನಗೆ ಇಷ್ಟ ಮಾತಾಡೋಕ್ಕೆ ನನಗೆ ಬಂದಿಲ್ಲ ಸರ್. ಹೊಟ್ಟೆ ಉರ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಸರ್. ಒಂದು ಒಳ್ಳೆ ಕಂಟೆಂಟ್ ನಾನು ಇದು ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಸರ್. ನಾನು ದುಡ್ಡಿಗೆ ನಾನು ಯೋಚನೆ ಮಾಡಿದೆ ಸರ್. ನಾನು ನಮ್ಮ ಊರಲ್ಲ 4 ಪಿಕ್ಚರ್ ಮಾಡ್ತೀವಿ, ನಾ ಇದು ಮಾಡ್ತೀವಿ, ಇಲ್ಲ ನಾನು ತೆಲುಗುಗೆ ಹೋಗ್ತೀನಿ. ಇನ್ನು ಯಾರು ಸರ್ ದುಡ್ಡು ಹಾಕೋರು ಕನ್ನಡ ಇಂಡಸ್ಟ್ರಿಗೆ ಬರ್ತಾರೆ? ನಿಮ್ಮ 30 ಕೋಟಿ 40 ಕೋಟಿ ಪಿಕ್ಚರ್ ಹಾಕಿ ಮಾಡೋರು ಯಾರು ಬರ್ತಾರೆ? ಇನ್ನು ಈ ಥರ ಮಾಡಿದ್ರೆ ಯಾರು ಬರ್ತಾರೆ ಹೇಳಿ? ಯಾರು ಬರ್ತಾರೆ ಸರ್? ಈಗ ಎಷ್ಟು ಕೋಟಿ ಹಾಕಿ ಇವರೇ ಇಷ್ಟಪಡೋ ಸ್ಟಾರ್ಗಳನ್ನೇ ನಾವೇ ಸಿನಿಮಾ ಹಾಕಿ ಮಾಡ್ತೀವಿ. ದುಡ್ಡು ಹಾಕ್ಬಿಟ್ಟು ನಿರ್ಮಾಪಕರಾಗಿ ಈಗ ದೊಡ್ಡ ಹೆಸರು ಇರುವಂಥ ಸ್ಟಾರ್ಗಳನ್ನೇ ಮಾಡ್ತೀವಿ. ಅವ್ರ ಹೀರೋಗಳೇ ತಾನೆ, ಅವ್ರು ಬೆಳೆಸ್ತಂಥ ಹೀರೋಗಳೇ ತಾನೆ. ಅದೊಂದು ಕಾಮನ್ಸ್ ಎಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ. ಒಂದಷ್ಟು ಜನ ಬೇಕು ಅಂತಲೇ ಪ್ರೇಕ್ಷಕರು ಮತ್ತು ಇಂಡಸ್ಟ್ರಿ ಮಧ್ಯೆ ಗ್ಯಾಪ್ ತಂದಿಡ್ತಾರೆ ಅಂತ ಒಂದು. ಅಲ್ಲ, ಗ್ಯಾಪ್ ತಂದಿಕ್ಬಿಟ್ರಲ್ಲ ಸರ್. ಇವಾಗ ಪ್ರೇಕ್ಷಕರು ಏನು ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿಲ್ಲ ಅಂದರೆ ಪಿಕ್ಚರ್ ಚೆನ್ನಾಗಿಲ್ಲ ಬಿಡಪ್ಪ ಅಂತ ಹೇಳ್ತಾರೆ ಸರ್. ಬುಕ್ ಮೈ ಶೋ ಅಲ್ಲಿ ನಮ್ಗೆ ನೆಗೆಟಿವ್ ಹೊಡಿತಾರೆ ಅಂತ ಫಸ್ಟೇ ಗೊತ್ತಿತ್ತು ಸರ್. ಬುಕ್ ಮೈ ಶೋ ಅಲ್ಲಿ ಅಂತ ಮತ್ತು ರೇಟಿಂಗ್ ಹೋಗ್ಬಿಟ್ರೆ ನಾನು ಇದಾಗತ್ತೆ ಅಂತ ಬೇಡಪ್ಪ ಅಂತ ಹೇಳಿದ್ವಿ ನಾವು. ಆಮೇಲೆ ಇನ್ನು ಯಾವುದೋ ಒಂದು ನೋಡಪ್ಪ ಇನ್ನು ನೆಗೆಟಿವ್ ಮಾಡಬೇಡಿ ಅಂತಲೂ ತಂದ್ವಿ ಸರ್. ನನಗೆ ಫಸ್ಟೇ ಗೊತ್ತಿತ್ತು ಸರ್. ಹೇಳಿದರು ಸರ್, ಇವ್ರು ಹಿಂಗೆ ಮಾಡ್ತಾರೆ ಅಂತ ಹೇಳಿದರು ಸರ್. ನಾನು ಅದು ನಂಬಲಿಲ್ಲ. ಬಿಡಪ್ಪ ಅಂತ ಬುಕ್ ಮೈ ಶೋ ಅಲ್ಲಿ ಅಂತಂತ ಅದು ಹಂಗೆ ಆಗೋಯ್ತು ಸರ್. ಹ್ಞೂ ಸರ್. ಇದೇ ಒಂದು ಸಿನಿಮಾ ಚೆನ್ನಾಗಾಗಲಿ ಅಂತ ಮಾಡಿದರೆ ಇಂಡಸ್ಟ್ರಿ ಎಲ್ಲೋ ಹೋಗೋದಲ್ವ? ಅಲ್ಲ, ಚೆನ್ನಾಗಾಯ್ತಾ ಸರ್? ನಮ್ಮ ಪಿಕ್ಚರ್ ಅಲ್ವಾ ಸರ್, ಕನ್ನಡ ಪಿಕ್ಚರ್. ನನಗೆ ಬೇಜಾರಾಗಿದ್ದೇನು ಅಂತ ಹೇಳಿದ್ರೆ, ನನಗಾಗಿರೋ ನೋವು, ನನಗಾಗಿರೋ ಇದಾಗುತ್ತೆ, ಬೇರೆಯವ್ರು ದುಡ್ಡು ಹಾಕೋರ್ಗೆ ಆಗಬಾರ್ದು ಸರ್. ನಮ್ಮ ಹೀರೋಗಳಿಗೆ ದುಡ್ಡು ಎಲ್ಲಿಂದ ತಗೊಬಂದು ಹಾಕ್ತಾರೆ ಸರ್. ನಮ್ಮ ಹೀರೋ ಅಲ್ಲಿ ಮಾಡಬೇಕು ಅಂತ ನಾವು ಹಂಗಿರ್ಬೇಕಲ್ಲ ಸರ್. ಕನ್ನಡದಲ್ಲಿ ಆಗ್ಬಿಟ್ಟು ಲಾಸ್ಟ್ ಅದು ಇನ್ನೊಂದು ಪಿಕ್ಚರ್ಗೆ ಬರ್ತಾರೆ ಸರ್. ಯಾರು ಬರ್ತಾರೆ ಸರ್? ಯಾರು ಸರ್ ದುಡ್ಡು ಹಾಕ್ತಾರೆ? ಮುಂದೆ ಬರ್ತಾನೆ ಇಲ್ಲ ಕನ್ನಡ ಸಿನಿಮಾ ಪ್ರೊಡಕ್ಷನ್ ಮಾಡಬೇಕು ಅಂತಂದರೆ ಅದು ಇಷ್ಟು ಮಟ್ಟಿಗೆ ಇಷ್ಟು ಕೋಟಿ ದುಡ್ಡು ಹಾಕಿ ಸಿನಿಮಾ ಮಾಡೋದು ಅಂತಂದರೆ ವಾಪಸ್ ಹೋಗ್ತಾರೆ, ರಿಟರ್ನ್ ಇಲ್ಲ ಅಂತ. ಹಾಂ, ಹೌದು. ಇವಾಗ ನಾನೇ ಹೇಳ್ತಾ ಇದ್ದೀನಲ್ಲ, ನಾನೇ ಇವಾಗ ಪಿಕ್ಚರ್ ತೆಗಿಬೇಕಾ ಬೇಡಬೇಕಾ ಹಿಂದೂ ಮುಂದೆ ನೋಡ್ತಾ ಇದ್ದೀವಿ. ನಂಗೆ ದುಡ್ಡು ಹೋಗಿದ್ದು ನನಗಲ್ಲ ಸರ್. ನನಗೇನು ನಾವಲ್ಲ ಸರ್, ಇದರಲ್ಲಿ ಸ್ವಲ್ಪ ಹೋಗಿತ್ತು ಹಂಗಂತ ನಮ್ಮೇನೋ ದುಡ್ಡು ಹೋಗ್ಬಿಡ್ತು, ಅದು ಹೋಗ್ಬಿಡ್ತು ಇದು ಅಂತಲ್ಲ. ಬಟ್ ನಾವು 3 ವರ್ಷ ನಾನು ಕಷ್ಟಪಟ್ಟು ನನ್ನಂದಂತ ಇಲ್ಲ. ನಾನು ಯಾರಿಗಾದರೂ ತೊಂದರೆ ಮಾಡಿದ್ದೀನ ಸರ್? ಯಾರಿಗಾದ್ರೂ ನಾನು ತೊಂದರೆ ಮಾಡಿದ್ದೀನ? ಒಬ್ಬರ ಹತ್ರ ನಾನು ಹೋಗಿದ್ದೀನ? ಎಲ್ಲ ನನಗೆ ಯಾಕೆ ಸರ್ ಮಾಡಬೇಕು? ಮಾತಾಡೋದು ಮಾತ್ರ ದೊಡ್ಡವ್ರ ಥರ ದೊಡ್ಡ ಮಾತುಗಳು ಮಾತಾಡೋದಲ್ಲ ಸರ್. ಇಲ್ಲಿರಬೇಕು ಸರ್, ಇಲ್ಲಿಂದ ಬರಬೇಕು, ಇಲ್ಲಿಂದಲ್ಲ ಬರೋದು, ಇಲ್ಲಿಂದ ಬರಬೇಕು ಸರ್. ಅಷ್ಟು ನೋವಾಗತ್ತೆ ಸರ್ ನಮಗೆ. ಎಲ್ಲ ಇಂಡಸ್ಟ್ರಿಯವರೇ ಸರ್ ಮಾಡಿರೋದು. ಅದೇ ಒಂದು ಗ್ಯಾಂಗ್ ಕಟ್ಕೊಂಬಿಟ್ಟಾರೆ. ನೆಗೆಟಿವ್ ಮಾಡೋದೊಂದು ಗ್ಯಾಂಗು, ಪಾಸಿಟಿವ್ ಮಾಡೋದೊಂದು ಗ್ಯಾಂಗು. ಹೆಂಗೆ ಸರ್ ಇದ್ದದು? ನಾವು ಇದು ಪಿಕ್ಚರ್ ತೆಗೆಯೋದು ಪಬ್ಲಿಸಿಟಿ ಮಾಡೋದು ಕೆಲಸ, ಈ ನೆಗೆಟಿವ್ ತೆಗೆಯೋದು ಕೆಲಸ. ಇದು ಯಾಕೆ ಬೇಕು? ಇದು ಸಿನಿಮಾ ಮಾಡೋದ್ರ ಜೊತೆಗೆ ಇದೆಲ್ಲ ಮಾಡಬೇಕು. ಯಾಕೆ ಸರ್ ಬೇಕು? ತುಂಬ ಬೇಜಾರಾಯಿತು ಸರ್, ತುಂಬ ಬೇಜಾರಾಯಿತು.